ಎಲ್ಲರೂ ನಮಸ್ಕಾರ. ಹ್ಯಾವ್ ಆನ್ ಒನ್ ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ಲಿ ಈ ಒಂದು ಟೋಕನ್ ಮೈನಿಂಗ್ ಮಾಡ್ತಾ ಇದ್ವಿ. ವಿಡ್ರಾ ಮಾಡೋ ಆಪ್ಷನ್ ಕೂಡ ತೊಗೊಂಬಂದರು. ಬಟ್ ಯಾವ ಒಂದು ವ್ಯಾಲೆಟ್ಗೆ ವಿಡ್ರಾನ ಮಾಡ್ತೀವಿ ಆ ಒಂದು ವ್ಯಾಲೆಟಲ್ಲಿ ಇವರ ಟೆಸ್ಟ್ ನೆಟ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಹೇಗೆ ರಿಜಿಸ್ಟರ್ ಮಾಡೋದು, ಹೇಗೆ ನಿಮ್ಮ ಒಂದು KYC ಮಾಡೋದು, ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ಯಾರೆಲ್ಲ ಮಾಡಿಲ್ಲ, ಏನೋ ಚೆಕ್ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ಹಳೆ ವೀಡಿಯೋ ನೋಡಿಬಿಟ್ಟು ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ನೀವೇನಾದರೂ ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲ, ಆ ಒಂದು H1 ಟೋಕನ್ನ ಅಲ್ಲಿ ಅರ್ನಿಂಗನ್ನು ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ಟೆಸ್ಟ್ ನೆಟ್ಗೆ ಪ್ರತಿಯೊಬ್ಬರು ಕೂಡ ಜಾಯಿನ್ ಹಾಕ್ಕೊಳ್ಳಿ. ಏನು ಗೊತ್ತಾ, ಟೋಟಲ್ ಸಪ್ಲೈ ಬಂತು ಅಂದರೆ 2 ಬಿಲಿಯನ್ ಟೋಕನ್ಸನ್ನು ಕೊಡ್ತಾ ಇದ್ದಾರೆ. ಇವಾಗ ನಾವು ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ ಮಾಡ್ತಾ ಇದ್ವಿ, 12 ಮಿಲಿಯನ್ ಟೋಕನ್ಸನ್ನು ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ ಇಟ್ಟಿದ್ರು. ಬಟ್ ಟೆಸ್ಟ್ ನೆಟ್ಗೆ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವ್ರಿಗೆ 2.5% ಕೊಡ್ತಾ ಇದ್ದಾರೆ. 2.5% ಅಂದರೆ ಎಷ್ಟು? 50 ಮಿಲಿಯನ್ ಟೋಕನ್ಸ್. ಹಾಗೆ ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ಲಿ ತುಂಬ ಜನ ಇದ್ದರು ಮತ್ತು ತುಂಬ ಈಸಿ ಇರೋದ್ರಿಂದ ಬೇಜಾನ್ ಜನ ಯೂಸ್ ಮಾಡ್ತಾಯಿದ್ರು. ಬಟ್ ಈ ಒಂದು ಟೆಸ್ಟ್ ನೆಟ್ಗೆ ಲಿಮಿಟೆಡ್ ಮೆಂಬರ್ಸ್ ಅಷ್ಟೇ ಜಾಯಿನ್ ಆಗೋದು. ನನ್ನ ಪ್ರಕಾರ 1,00,000 ಮೆಂಬರ್ಸು ಕೂಡ ಜಾಯಿನ್ ಆಗೋದು ಕಷ್ಟನೇ. ಮ್ಯಾಕ್ಸಿಮಮ್ ಆದರೆ 1,00,000 2,00,000 ಆಗ್ಬೋದು. ಬಟ್ ಅಟ್ ಪ್ರೆಸೆಂಟ್ ಇವಾಗ ಇನ್ನೂ ಕೂಡ 1,00,000 ಜನರು ಕೂಡ ಜಾಯಿನ್ ಆಗಿಲ್ಲ. ಸೊ 50 ಮಿಲಿಯನ್ ಟೋಕನ್ಸನ್ನು ಹತ್ತಿರ 1,02 ಮೆಂಬರ್ಸ್ಗೆ 2,00,000 ಮೆಂಬರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಒಳ್ಳೆ ಪ್ರಾಫಿಟೇ ಸಿಗುತ್ತೆ ಅಂತ ಅರ್ಥ. ಸೊ ಅದರಿಂದ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ್ರೆ ಜಾಯಿನ್ ಹಾಕ್ಕೊಳ್ಳಿ. ಹಾಗೆ ಟೋಕನ್ ಫ್ಲೋ ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ 2 ಬಿಲಿಯನ್ ಟೋಕನ್ಸ್ ಇದೆ ಅಲ್ವಾ, ಅದು 72 ಮಂತ್ಸಲ್ಲಿ ಕಂಪ್ಲೀಟಾಗಿ ಮಾರ್ಕೆಟಿಗೆ ಬರುತ್ತೆ. ಫಸ್ಟ್ ಮಂತಲ್ಲಿ ಎಷ್ಟು ಬರುತ್ತೆ? 200 ಮಿಲಿಯನ್ ಟೋಕನ್ಸ್ ಬರುತ್ತೆ. ಸೊ ಒಳ್ಳೆ ಪ್ರೈಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅರೌಂಡ್ $0.25 $1 ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರಾಜೆಕ್ಟ್. ಇನ್ ಕೇಸ್ ಏನೋ ಮುಂದೆ ಒಳ್ಳೊಳ್ಳೆ ಪಾರ್ಟ್ನರ್ಶಿಪ್ ಮಾಡ್ಕೊಂತಂದರೆ ಇನ್ನೂ ಒಳ್ಳೆ ಪ್ರೈಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಟೋಕನ್ ಲಿಸ್ಟಿಂಗನ್ನು. ಅದನ್ನು ಸೈಡ್ಗೆ ಇಡುವಾಗ ಅವಶ್ಯಕತೆ ಇಲ್ಲ. ಆ್ಯಂಡ್ ಇವಾಗ ನಾವು ಏನು ಟೆಸ್ಟ್ ನೆಟ್ಗೆ ಜಾಯ್ನ್ ಆಗ್ತೀವಿ, ಆ ಒಂದು ಟೆಸ್ಟ್ ನೆಟ್ TGA ಟೈಮಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ ಅಂದರೆ ಖಂಡಿತ ಸಿಗೋದಿಲ್ಲ. 12 ಮಂತ್ಸ್ ವೆಸ್ಟಿಂಗ್ ಇರುತ್ತೆ. 12 ಮಂತ್ಸಲ್ಲಿ ನಿಮಗೆ ಏನೇನು ಅರ್ನಿಂಗ್ ಮಾಡ್ಕೊಂಡಿರ್ತೀರ ಅದು ಸ್ವಲ್ಪ ಆಗಿ ನಿಮಗೆ ಬರ್ತಾ ಇರುತ್ತೆ. ಟೋಟಲ್ ಆಗಿ 12 ಮಂತ್ಸಲ್ಲಿ ಕಂಪ್ಲೀಟ್ ರಿವಾರ್ಡ್ ನಿಮಗೆ ಸಿಗುತ್ತೆ. ವೆಸ್ಟಿಂಗ್ ಆಯ್ತಲ್ಲ ಗುರು ಅಂದ್ಬಿಟ್ಟು ಬಿಡೋಕ್ಕಂತೂ ಹೋಗಬೇಡಿ. ವೆಸ್ಟಿಂಗ್ ಇದ್ರೂ ಪರವಾಗಿಲ್ಲ, ಏನಿದ್ರೂ ಪರವಾಗಿಲ್ಲ, ಒಳ್ಳೆ ರಿವಾರ್ಡ್ ಕೊಡ್ತಾವ್ರೆ, ಮಿಸ್ ಮಾಡ್ಕೊಬೇಡಿ. ಸೊ ಇವಾಗ KYC ಎಲ್ಲ ಆಗಿದೆ ಅಲ್ವಾ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಒಂದು ವಾಪಸ್ ಬರ್ತೀರಾ. ಎಲ್ಲ KYC ಮಾಡ್ಕೊಂಡಿದ್ರೆ ಅವರು ವಾಪಸ್ ಬಂದರೆ ಈ ಒಂದು ಪೇಜ್ ಕಾಣಿಸ್ತಾ ಇರುತ್ತೆ. ಇನ್ ಕೇಸ್ ಈ ಒಂದು ಪೇಜ್ ಮರ್ತುಬಿಟ್ಟಿದ್ದೀನಿ ಗುರು ಅಂದರೆ ತಲೆಗೆಡ್ಸ್ಕೊಬೇಡಿ. ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ, ಕಾಪಿ ಮಾಡ್ಕೊತೀರಾ, ನಿಮ್ಮ ಒಂದು ಕಿವಿ ಬ್ರೌಸಲ್ಲಿ ಪೇಸ್ಟ್ ಮಾಡ್ಕೊತೀರಾ. ಮೇಲ್ಗಡೆ ವ್ಯಾಲೆಟ್ ಕನೆಕ್ಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ವ್ಯಾಲೆಟನ್ನು ಕನೆಕ್ಟ್ ಮಾಡಿಕೊಡಿ. ಸಿಗ್ನೇಚರ್ ಎಲ್ಲ ರಿಕ್ವೆಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಈ ರೀತಿ ಹೋಮ್ ಪೇಜ್ ಬಂದಿರುತ್ತೆ. ಸೊ ಈಗ ನಾವು ಟೆಸ್ಟ್ ನೆಟನ್ನು ಮಾಡಬೇಕು. ಯಾವುದೇ ಥರ ಟೆಸ್ಟ್ ನೆಟನ್ನು ಮಾಡಬೇಕಾದ್ರೆ ನಮಗೆ ಟೆಸ್ಟ್ ಟೋಕನ್ ಬೇಕು. ಈಗ ಸೆಫೋಲಿಯೋ ಟೆಸ್ಟ್ ನೆಟ್ ಇತ್ತು, ಅದನ್ನು ಮತ್ತೆ ನಾವು ಅವ್ರದ್ದು ಒಂದು ನೆಟ್ವರ್ಕ್ಗೆ ಬ್ರಿಡ್ಜ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಡೈರೆಕ್ಟಾಗಿ ಅವರು H1 ಟೋಕನ್ನ ಕೊಡ್ತಾ ಇದ್ದಾರೆ. ಕ್ಲೈಮ್ H1 ಟೋಕನ್ ಇದೆಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಮತ್ತೆ ಒಂದು ಪೇಜ್ಗೆ ರೇಟ್ ಆಗುತ್ತೆ, ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಹಾಗೆ ಕೆಳಗಡೆ ಸೈನ್ ಇನ್ ಟು ಆಕ್ಸೆಸ್ ಫೋಸೆಟ್ ಅಂತ ಇರುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಮೆಟಾಮಾಸ್ಕ್ ಹೋಗಿ ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊತೀರಾ. ಸಕ್ಸಸ್ಫುಲಿ ಸೈನ್ ಇನ್ ಆಯಿತು, ವ್ಯಾಲೆಟ್ ಕೂಡ ಕನೆಕ್ಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ರಿಕ್ವೆಸ್ಟ್ ಟೆಸ್ಟ್ ನೆಟ್ H1 ಇದೆಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸಕ್ಸಸ್ಫುಲಿ ನಿಮ್ಮ ಒಂದು ವ್ಯಾಲೆಟ್ಗೆ 10 H1 ಟೋಕನ್ ಕೂಡ ಆ್ಯಡ್ ಆಗುತ್ತೆ, ಟೆಸ್ಟ್ ನೆಟ್ ಟೋಕನ್ಸು. ಸೊ ಒಂದು ಟೋಕನ್ ಡನ್, ಒಂದು ಟಾಸ್ಕ್ ಡನ್ ಆಗ್ತು. ನೆಕ್ಸ್ಟ್ ಟಾಸ್ಕ್ ಏನಿದೆ, ಎಕ್ಸ್ಪ್ಲೋರ್ ಟೆಸ್ಟ್ ನೆಟ್ ಆ್ಯಪ್ಸ್ ಅಂತಿದೆ. ಸೊ ಕೆಲವೊಂದು ಟೆಸ್ಟ್ ನೆಟ್ ಆ್ಯಪ್ಸ್ ಇರ್ತವೆ, DApps ಲೈಕ್ DApps ಟೈಪು. ಸೊ ಅದನ್ನು ಕಂಪ್ಲೀಟನ್ನು ಮಾಡ್ಕೊಂಡು ಹೋಗಬೇಕು. ಏನೆಲ್ಲ ಟಾಸ್ಕ್ ಇದೆ ಅದನ್ನೆಲ್ಲ ಸ್ವಲ್ಪ ಸ್ಕ್ರಾಲ್ ಡೌನನ್ನು ಮಾಡ್ಕೊಂಬಂತು ಅಂದರೆ ಎಲ್ಲ ಕೆಳಗಡೆ ನಿಮಗೆ ಲಿಸ್ಟ್ ತೋರಿಸ್ಬಿಡುತ್ತೆ, ಅಷ್ಟನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಒಂದು ಸ್ವಾಪನ್ನು ಮಾಡಬೇಕು. ಜಸ್ಟ್ ಕ್ಲಿಕ್ ಮಾಡ್ಕೊತೀರಾ, ಮೇಲ್ಗಡೆ H1 ಟೋಕನ್ ಸೆಲೆಕ್ಟ್ ಮಾಡ್ಕೊತೀರಾ, ಕೆಳಗಡೆ ಸೆಲೆಕ್ಟ್ ಟೋಕನ್ ಐತಲ್ಲ ಅದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ HETHನ್ನು ಸೆಲೆಕ್ಟ್ ಮಾಡಿಕೊಂಡೆ. ಎಷ್ಟು H1 ಟೋಕನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಒಂದು H1 ಟೋಕನ್ನ HETH ಟೋಕನ್ಗೆ ಸ್ವಾಪ್ ಮಾಡ್ತಾ ಇದ್ದೀನಿ. ಸೊ ಸ್ವಾಪನ್ನು ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಕನ್ಫರ್ಮ್ ಸ್ವಾಪನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೆಟಾಮಾಸ್ಕಲ್ಲಿ ಹೋಗ್ಬಿಟ್ಟು ಕನ್ಫರ್ಮನ್ನು ಕೊಡ್ತು ಅಂದರೆ ಅದು ಕೂಡ ಸ್ವಾಪ್ ಡನ್ ಆಗ್ತದೆ. ಇವಾಗ ಸಕ್ಸಸ್ಫುಲಿ ಸ್ವಾಪ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡಬೇಕು, ಪೂಲ್ಗೆ ಆ್ಯಡ್ ಮಾಡಬೇಕು. ಮೇಲ್ಗಡೆ ಪೂಲ್ ಇದೆಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನ್ಯೂ ಪೊಸಿಷನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಈ ಕಡೆ ಬಂತು ಅಂದರೆ H1 ಟೋಕನ್, ಎರಡು ರೀತಿಯ ಟೋಕನ್ ನೀವು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಇವಾಗ H1 ಟೋಕನ್ ಆಲ್ರೆಡಿ ನಮ್ಮ ಹತ್ರ ಇದೆ. ಇನ್ನೂ ಒಂದು ಟೋಕನ್ ಬೇಕು. ಇನ್ನೂ ಒಂದು ಟೋಕನ್ ಯಾವುದಿರೋದು, ಇವಾಗ ತಾನು ಸ್ವಾಪ್ ಮಾಡಿದ್ವಿ ಗೊತ್ತಾ, HETH ಅಂದ್ಬಿಟ್ಟು ಆ ಒಂದು ಟೋಕನ್ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸೆಲೆಕ್ಟೆಡ್ ಟೋಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, HETನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ 0.05% ಅಥವಾ 0.30 ಯಾವುದನ್ನ ಸೆಲೆಕ್ಟ್ ಮಾಡ್ಕೊಂಡು ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಸೆಟ್ ಪ್ರೈಸ್ ರೇಂಜ್ ಆಯ್ತಲ್ಲ, ಅದು ಬಂತು ಅಂದರೆ ಫುಲ್ ರೇಂಜಿಗೆ ಸೆಟ್ ಮಾಡ್ಕೊಬೇಕು. ನೀವೇನಾದ್ರು H1ಗೆ ಅಥವಾ HETHಗೆ ಸೆಟ್ ಮಾಡ್ಕೊಂತು ಅಂದರೆ ಒಂದನ್ನು ಮ್ಯಾಕ್ಸ್ ಕೊಟ್ಟರೆ ಇನ್ನೊಂದು 0 ಆಗಿಬಿಡುತ್ತೆ, ಇನ್ನೊಂದು 0 ಕೊಟ್ಟರೆ ಇನ್ನೊಂದು ಮ್ಯಾಕ್ಸ್ ಆಗಿಬಿಡುತ್ತೆ. ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದರಿಂದ ಫುಲ್ ರೇಂಜ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಎಷ್ಟಿಗೆ ಸೆಟ್ ಮಾಡ್ಕೊತೀರಾ, 0.99 H1ಗೆ ಸೆಟ್ ಮಾಡ್ಕೊಳ್ಳಿ, ಅಥವಾ 1 H1ಗೆ ಸೆಟ್ ಮಾಡ್ಕೊಳ್ಳಿ. ಅಥವಾ HETH ಐತಲ್ಲ ಅಲ್ಲಿ ಮ್ಯಾಕ್ಸನ್ನು ಕೊಡ್ತು ಅಂದರೆ ಆಟೋಮೆಟಿಕ್ ಅದೇ ಫೆಚ್ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಕೆಳಗಡೆ ನಿಮಗೆ ಅಪ್ರೂವ್ HETH ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೆಟಾಮಾಸ್ಕ್ ನೋಟಿಫಿಕೇಶನ್ ಆಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಅಪ್ರೂವ್ನ ಕೊಡ್ತು ಅಂದರೆ ಅದು ಕೂಡ ಅಪ್ರೂವ್ ಆಗುತ್ತೆ, ಅಂದರೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಪ್ರೂವ್ ಕೊಡ್ಕೊತೀವಿ. ನೆಕ್ಸ್ಟ್ ಕೆಳಗಡೆ ಪ್ರಿವ್ಯೂ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆ್ಯಡನ್ನು ಕ್ಲಿಕ್ ಮಾಡಿ, ಮತ್ತೆ ನಿಮ್ಮ ಮೆಟಾಮಾಸ್ಕ್ ಹೋಗ್ಬಿಟ್ಟು ಅಲ್ಲಿ ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಟ್ರಾನ್ಸಾಕ್ಷನ್ ಸಬ್ಮಿಟೆಡ್ ಅಂತ ಬರುತ್ತೆ, ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಸಕ್ಸಸ್ಫುಲಿ ಸ್ವಾಪನ್ನು ಮಾಡಿದ್ವಿ, ಹಾಗೆ ಪೂಲ್ ಕೂಡ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಬೇಕು, ಬ್ರಿಡ್ಜನ್ನು ಮಾಡಬೇಕು. ಬಟ್ ಈ ಒಂದು ಬ್ರಿಡ್ಜ್ ಮಾಡೋದು ಇವಾಗ ವರ್ಕ್ ಆಗ್ತಾ ಇಲ್ಲ.
ಏನಕ್ಕೆ ಬ್ರಿಡ್ಜನ್ನು ಮಾಡಬೇಕಂದ್ರೆ ನಮಗೆ ಸೆಫೋಲಿಯಾ USDT ಬೇಕು. ಬಟ್ ಸೆಫೋಲಿಯಾ USDT ಫಾಸೆಟ್ಗೆ ಹೋದೆ ಕ್ಲೈಮ್ ಮಾಡೋಕೆ ನೋಡ್ರೆ ಎರರ್ ಬರ್ತದೆ. ಸೊ ಅದರಿಂದ ಸದ್ಯಕ್ಕೆ ಇದನ್ನು ಸ್ಕಿಪ್ ಮಾಡಿರಿ. ನಾನು ನಿಮಗೆ ಮುಂದೆ ಟೆಲಿಗ್ರಾಮ್ಸಲ್ಲಿ ಅಪ್ಡೇಟನ್ನು ಮಾಡ್ತೀನಿ, ಕಂಪ್ಲೀಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಅವಾಗ ವರ್ಕ್ ಆಗ್ತಾ ಇದ್ರೆ ಅವಾಗ ಬೇಕಾದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ, ಟೆಸ್ಟ್ ನೆಟ್ ಫಾಸೆಟ್ ಆಲ್ರೆಡಿ ಇವಾಗ ಕ್ಲೈಮ್ ಮಾಡಿದ್ವಿ, ಯಾವ ಥರ ತೊಂದರೆ ಇಲ್ಲ, ಮತ್ತೆ ಮಾಡೋಂಥ ಅವಶ್ಯಕತೆ ಇಲ್ಲ. 3 ಟಾಸ್ಕ್ ಆಯಿತು. ನೆಕ್ಸ್ಟ್ ಏನಿದೆ, ಹೆವನ್ 1 ಪಾಸ್ಪೋರ್ಟ್ 4ನೇ ಟಾಸ್ಕ್ ಕಾಣಿಸ್ತಾ ಇದೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ಆ್ಯಕ್ಚುಲಿ ನಮ್ಮ ಹತ್ರ ಹೆವನ್ 1 ಪಾಸ್ಪೋರ್ಟ್ ಇದೆ, ಆಲ್ರೆಡಿ ನಾವು KYC ವೆರಿಫಿಕೇಷನ್ ಮಾಡಿದ್ವಲ್ಲ, ಸೊ ಪಾಸ್ಪೋರ್ಟ್ ಸಿಕ್ಕಿದೆ, ಯಾವ ಥರ ತೊಂದರೆ ಇಲ್ಲ. ಬಟ್ ನಮ್ಮ ಒಂದು ಲೊಕೇಶನ್ ಆ್ಯಡ್ ಮಾಡಬೇಕಾಗಿದೆ. ಸೊ ಕೆಳಗಡೆ ಲೊಕೇಶನ್ ಸಿಂಬಲ್ ಕಾಣಿಸ್ತೈತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಟ್ರೈ ಡೆಮೋ ಅಂತಿದಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಂಡಿಯಾನ ಸೆಲೆಕ್ಟ್ ಮಾಡ್ಕೊತೀರಾ, ಮಿಂಟನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಆ್ಯಂಡ್ ನಿಮ್ಮ ಒಂದು ಮೆಟಾಮಾಸ್ಕ್ ಎಕ್ಸ್ಟೆನ್ಷನ್ಗೆ ನೋಟಿಫಿಕೇಷನ್ ಹೋಗಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕನ್ಫರ್ಮನ್ನು ಕೊಡ್ತು ಅಂದರೆ ಇದು ಕೂಡ ಸಕ್ಸಸ್ಫುಲಿ ಮೆಂಟ್ ಆಗುತ್ತೆ. ಕಂಟಿನ್ಯೂ ಟು ವೆರಿಫಿಕೇಷನ್ ಲೆವೆಲ್. ನೆಕ್ಸ್ಟ್ ಇನ್ನೊಂದು ಲೆವೆಲ್ ಆಯಿತು, ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಟ್ರೈ ಡೆಮೋನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಅಲ್ಲಿ ಮೇಲ್ಗಡೆ 500 ಪ್ರತಿದಿನ ಕೂಡ 500 ಸಿಲ್ವರ್ ಸಿಗ್ತಾ ಇರುತ್ತೆ. ಸೊ ಮ್ಯಾಕ್ಸನ್ನು ಕೊಟ್ಬಿಟ್ಟು ಇದನ್ನು ಕೂಡ ಮಿಂಟ್ ಮಾಡ್ಕೊಳ್ಳಿ. ಮತ್ತು ನೋಟಿಫಿಕೇಷನ್ ಹೋಗಿರುತ್ತೆ, ಅದನ್ನು ಮರಿಬೇಡಿ. ನೋಟಿಫಿಕೇಷನ್ ಹೋಗ್ಬಿಟ್ಟು ಮೆಟಾಮಾಸ್ಕಲ್ಲಿ ಕನ್ಫರ್ಮ್ ಕೊಡ್ತು ಅಂದರೆ ಇದು ಕೂಡ 500 ಸಿಲ್ವರ್ ಕೂಡ ಮಿಂಟ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಕಂಟಿನ್ಯೂ ಟು ಯೂಸರ್ ಟೈಪ್ ಇದೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಟ್ರೈ ಡೆಮೋನ ಕ್ಲಿಕ್ ಮಾಡ್ಕೊಳ್ಳಿ. ನಮಗೆ ಸಿಕ್ಕಿರೋಂತಹ ಸಿಲ್ವರ್ನ ನಾವು ಗೋಲ್ಡ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಮ್ಯಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. 500 ಸಿಲ್ವರ್ನ ಕೊಟ್ಟರೆ 250 ಗೋಲ್ಡ್ ಕೊಡ್ತಾ ಇದ್ದಾರೆ. ಅಪ್ರೂವ್ ಸಿಲ್ವರ್ನ ಕ್ಲಿಕ್ ಕೊಟ್ಕೊಳ್ಳಿ. ಮತ್ತೆ ಮೆಟಾಮಾಸ್ಕ್ ಹೋಗ್ಬಿಟ್ಟು ಕನ್ಫರ್ಮ್ ಕೊಟ್ಕೊಳ್ಳಿ, ಮರಿಬೇಡಿ. ಸೊ ಮೆಟಾಮಾಸ್ಕ್ ಹೋಗಿ ಕನ್ಫರ್ಮ್ ಕೋರನ್ನ ಆ ಒಂದು ಸ್ಟೆಪ್ಪನ್ನು ನಾನು ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಪ್ರತಿ ಸರಿ ಹೇಳಿದ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಸೊ ಆ ರೀತಿ ಸ್ಟೆಪ್ಗಳನ್ನ ನಾನು ಸ್ಕಿಪ್ ಮಾಡ್ತಾ ಹೋಗಿ ನೀವೇ ಮಾಡ್ಕೊಬೇಕಾಗ್ತದೆ, ಓಕೆನಾ. ಮೆಟಾಮಾಸ್ಕ್ ಹೋಗೋದು. ನೆಕ್ಸ್ಟ್ ಸ್ವಾಪ್ ಇದೆಲ್ಲ ಅದನ್ನು ಕೂಡ ಮಾಡ್ಕೊಳ್ಳಿ. ಮತ್ತು ಹೋಗಿ ನೋಟಿಫಿಕೇಷನ್ ಬರುತ್ತೆ, ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಡ್ತು ಅಂದರೆ ಅದು ಕೂಡ ಡನ್ ಆಗ್ತದೆ. ಸೊ ಇಷ್ಟು ಬಂತು ಅಂದರೆ ಹೆವನ್ 1 ಪಾಸ್ಪೋರ್ಟ್. ಕೊನೆಯಲ್ಲಿ ಒಂದು ಟಾಸ್ಕ್ ಇದೆ, ಆ ಒಂದು ಟಾಸ್ಕನ್ನು ಸದ್ಯಕ್ಕೆ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಬಿಟ್ಟಿರಿ. ಸೊ ಸದ್ಯಕ್ಕೆ ಏನಾಯ್ತು ಅಂದರೆ ಇಲ್ಲಿ ಸಿಲ್ವರ್ ಆಯ್ತಲ್ಲ, ಸಿಲ್ವರ್ನ ಗೋಲ್ಡ್ ವರ್ಕ್ ಕನ್ವರ್ಟ್ ಮಾಡೋದ್ರಿಗೆ ಮಾಡಿ. ಅದಾದಮೇಲೆ ನಾಲೆಜ್ ಲೆವೆಲ್ ಏನು ಬೇಕಿಲ್ಲ. ನಾಲೆಜ್ ಲೆವೆಲ್ ನಾನು ಮಾಡಿದೆ, ಬಟ್ ಅದು ಕೂಡ ಎರರ್ ಬರ್ತೈತೆ. ಅದು ಕೂಡ ಸರಿ ಆದಮೇಲೆ ನಾನು ಅಪ್ಡೇಟನ್ನು ಮಾಡ್ತೀನಿ. ಸೊ ಹೆವನ್ 1 ಪಾಸ್ಪೋರ್ಟ್ ಕೂಡ ಆಯಿತು. ನೆಕ್ಸ್ಟ್ ಏನಿದೆ, ಹೆವನ್ 1 ಗ್ನೋಸಿಸ್ ಸೇಫ್ ಅಂತಿದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿ, ಮತ್ತೆ ನೆಕ್ಸ್ಟನ್ನು ಕ್ಲಿಕ್ ಮಾಡಿ, ಮತ್ತೆ ಕ್ರಿಯೇಟನ್ನು ಕ್ಲಿಕ್ ಮಾಡಿ. ಏನು ಅದು ಇದು ಪ್ರೆಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಬಂದು ಕ್ರಿಯೇಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಕ್ಸಸ್ಫುಲಿ ನಿಮ್ಮ ಒಂದು ವ್ಯಾಲೆಟ್ ಕೂಡ ಓಪನ್ ಆಗುತ್ತೆ, ಅಂದರೆ ಕ್ರಿಯೇಟ್ ಆಗುತ್ತೆ. ಸ್ಟಾರ್ಟ್ ಯೂಸಿಂಗ್ ಸೇಫ್ ವ್ಯಾಲೆಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿತು ಅಂದರೆ ವ್ಯಾಲೆಟ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಏನಾದರೂ ಬೇಕಾದ್ರೆ ಟ್ರಾನ್ಸಾಕ್ಷನ್ ಮಾಡ್ಕೊಬೋದು, ಆ ಥರ ತೊಂದರೆ ಇಲ್ಲ. ಸೊ ಇದು ಕೂಡ ಡನ್ ಆಗ್ತು. ನೆಕ್ಸ್ಟ್ ಏನಿದೆ, 2 ಫ್ಯಾಕ್ಟರ್ ಅಥೆಂಟಿಕೇಷನ್ ವ್ಯಾಲೆಟ್ ಸೀಲ್ಡ್ ಇದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಎನೇಬಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ಆದಂಥ ಒಂದು QR ಕೋಡನ್ನು ಕೊಡ್ತಾರೆ, ಅದರ ಕೆಳಗಡೆ ಒಂದು ಲಿಂಕ್ ಕೂಡ ಕೊಟ್ಟಿರ್ತಾರೆ. ಒಂದು ಕೋಡ್ ಟೈಪ್, ಲಿಂಕ್ ಅಲ್ಲ ಕೋಡ್ ಟೈಪನ್ನು ಕೊಟ್ಟಿರ್ತಾರೆ. ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಗೂಗಲ್ ಅಥೆಂಟಿಕೇಟರ್ ಅಂದ್ಬಿಟ್ಟು ನಿಮಗೆ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಸಿಂಬಲ್ ಕಾಣಿಸ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಮಾಡಬೇಕು. ಬಟ್ ಸ್ಕ್ರೀನ್ಶಾಟ್ ಎಲ್ಲ ತಗೊಳ್ಳೋಕ್ಕಾಗಲಿಲ್ಲ, ಈ ಒಂದು ಅಪ್ಲಿಕೇಶನಲ್ಲಿ ಸ್ಕ್ರೀನ್ಶಾಟ್ ಅಲೋ ಮಾಡೋದಿಲ್ಲ. ಸೊ ಅದರಿಂದ ಆ ಒಂದು ಸ್ಟೆಪ್ಪನ್ನೇ ನೀವೇ ಮಾಡ್ಕೊಬೇಕಾಗುತ್ತೆ. ಗೂಗಲ್ ಅಥೆಂಟಿಕೇಟರ್ ಅಂದ್ಬಿಟ್ಟು ಫಸ್ಟ್ ಏನು ಕೇಳುತ್ತೆ ಗೊತ್ತಾ, ಹಂಗೆ ಓಪನ್ ಮಾಡಿದ ತಕ್ಷಣ ಹೋಮ್ ಪೇಜ್ ಕಾಣುತ್ತೆ. ಕೆಳಗಡೆ ನಿಮಗೆ ಪ್ಲಸ್ ಸಿಂಬಲ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ. ಮೇಲ್ಗಡೆ ನೇಮ್ ಕೇಳುತ್ತೆ, ಯಾವ ಒಂದು ನೇಮ್ ಅಂದ್ಬಿಟ್ಟು. ನೇಮ್ ಬಂತು ಅಂದರೆ ಹೆವನ್ ಅಂತಲೇ ಹಾಕೊಳ್ಳಿ, ಹೆವನ್ 1 ಅಂದ್ಬಿಟ್ಟು. ಆ್ಯಂಡ್ ಕೆಳಗಡೆ ಬಂತು ಅಂದರೆ ಕೋಡ್ ಕೇಳುತ್ತೆ. ಇವಾಗ ಕಾಪಿ ಮಾಡ್ಕೊಂಡ್ರಲ್ಲ ಈ ಕೋಡು, ಆ ಒಂದು ಕೋಡನ್ನು ಹಾಕಿ. ಅದ್ರ ಕೆಳಗಡೆ ಬಂತು ಅಂದರೆ ಟೈಮ್ ಲಿಮಿಟಾ ಅಥವಾ ಇನ್ನೊಂದು ಏನೋ ಸಮಥಿಂಗ್ ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಟೈಮ್ ಲಿಮಿಟ್ ಸೆಟ್ ಮಾಡ್ಕೊಂಡು ಆ್ಯಡ್ ಕ್ಲಿಕ್ ಮಾಡಿ. ಅದಾದಮೇಲೆ ಪ್ರತಿ 30 ಸೆಕೆಂಡ್ಸ್ಗೊಂದು ಸರಿ ನಿಮಗೆ 6 ಕೋಡ್ಸು ಜನ್ರೇಟ್ ಆಗ್ತಾ ಇರುತ್ತೆ. ಆ ಒಂದು ಕೋಡನ್ನು ಯೂಸ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಸೊ ಇದನ್ನು ಸೆಟ್ ಮಾಡ್ಕೊಂತು ಅಂದರೆ ಕಂಪ್ಲೀಟಾಗಿ ಟೆಸ್ಟ್ ನೆಟ್ ಖಾತೆ ಮುಗಿಯುತ್ತೆ. ಬಟ್ ಫೈನಲಾಗಿ ಒಂದು ಟಾಸ್ಕಿನ ಬೇಜನ್ ಟಾಸ್ಕ್ ಬೀಳುತ್ತೆ. ಅದ್ರ ಬಗ್ಗೆ ನಾನು ಫ್ಯೂಚರಲ್ಲಿ ಅಪ್ಡೇಟನ್ನು ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಹ್ಯಾಶ್ಟ್ಯಾಗಿಂಗ್ ಬಂತು ಅಂದರೆ ಸದ್ಯಕ್ಕೆ ಇವಾಗ ಲಾಕ್ ಆಗಿದೆ. ಹ್ಯಾಶ್ಟ್ಯಾಗಿಂಗ್ ಫ್ಲೆಕ್ಸಿಬಲ್ ಅದನ್ನು ಮಾಡಿದೆ, ಬಟ್ ಅದು ಕೂಡ ಯಾಕೋ ವರ್ಕ್ ಆಗ್ತಾಯಿಲ್ಲ. ಸೊ ಮೇಲ್ಗಡೆ ಬ್ರಿಡ್ಜ್ ಆಗಿರ್ಬೋದು, ಮತ್ತು ಹೆವೆನಲ್ಲಿ ಕೊನೆ ಟಾಸ್ಕ್ ಇರ್ಬೋದು, ಮತ್ತು ಹ್ಯಾಶ್ಟ್ಯಾಗಿಂಗ್ ಫ್ಲೆಕ್ಸಿಬಲ್ ಇರ್ಬೋದು. ಈ ಮೂರು ಕೂಡ ಸ್ವಲ್ಪ ಸೈಕ್ ಮಾಡಿಸ್ತೈತೆ. ಸೊ ನಾನು ಎಲ್ಲ ಸರಿಯಾದ ಮೇಲೆ ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಇವಾಗ ನಾನು ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ನಾನು ಇಷ್ಟು ಟಾಸ್ಕನ್ನು ಮಾಡಬೇಕಂದ್ರೆ ಇಷ್ಟು ಟಾಸ್ಕನ್ನು ಮಾಡೋವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಆಲ್ರೆಡಿ KYC ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಅಷ್ಟು ಮಾಡಿ. ಮತ್ತು ಇಲ್ಲೊಂದು ಹೆವನ್ 1 ಪಾಸ್ಪೋರ್ಟ್ ಅಂತ ಐತಲ್ಲ, ಅದನ್ನು ಒಂದೇ ಒಂದು ಸರಿ ಮಿಂಟನ್ನು ಮಾಡಿ. ಮಿಂಟ್ ಮಾಡಿದ್ರೆ ಸಾಕು, ನಿಮಗೆ ಎಲಿಜಿಬಲ್ ಆಗ್ತೀರಾ. ಬಟ್ ನೀವೇನಾದ್ರು ಟೆಸ್ಟ್ ನೆಟ್ ಕಂಪ್ಲೀಟಾಗಿ ಮಾಡ್ಕೊತೀನಿ, ನಾನು ಟೆಸ್ಟ್ ನೆಟ್ ರಿವಾರ್ಡ್ ಸಿಗಲಿ ಅಂದರೆ ಮಾತ್ರ ಇಷ್ಟು ಟಾಸ್ಕನ್ನು ಮಾಡ್ಕೊಳ್ಳಿ, ಮಿಸ್ ಅಂತ ಮಾಡ್ಕೊಬೇಡಿ. ಸೊ ಇಷ್ಟೇ ಅಪ್ಡೇಟ್. ಏನಾದರೂ ಅಪ್ಡೇಟ್ ಬಂತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಿಗೋವಡೆಗೆ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.